ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಬ್ರಹ್ಮನು ಮಹರ್ಷಿಗಳಿಗೆ ಧರ್ಮವನ್ನು ನಿರೂಪಿಸಿ ಅದರಿಂದ ಸಹಕರಿಸಲ್ಪಟ್ಟ ಜ್ಞಾನವೇ ಮೋಕ್ಷ ಸಾಧನ ಎಂಬುದನ್ನು, ಕ್ಷೇತ್ರಜ್ಞರಿಗೆ ಇರುವ ಸಂಬಂಧವನ್ನು, ಪಂಚಭೂತಗಳ ಗುಣಗಳನ್ನು ತಿಳಿಸಿದುದು ಎಂಬ 50ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಬ್ರಹ್ಮನು ಮಹರ್ಷಿಗಳನ್ನು ಕುರಿತು ಹೇಳುತ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ಮಹರ್ಷಿಗಳು ವಿಸ್ತಾರವಾದ ಪ್ರಶ್ನೆಯೊಂದನ್ನು ಬ್ರಹ್ಮನಿಗೆ ಕೇಳಿದ್ದರು. ಅದಕ್ಕೆ ಉತ್ತರವನ್ನು ಬ್ರಹ್ಮನು ಈಗ ಈ ಅಧ್ಯಾಯದಲ್ಲಿ ಹೇಳುತ್ತಿರುವನು. ಓ ಸಾಧುಗಳಿರ, ಇದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವೆನು. ಗುರುವು ಶಿಷ್ಯನಿಗೆ ಉಪದೇಶಿಸಿದ ಧರ್ಮವನ್ನೇ ನಿಮಗೆ ತಿಳಿಸುವೆನು. ಸಾವಧಾನವಾಗಿ ಕೇಳಿ ಮನನ ಮಾಡಿರಿ. ಯಾವ ಪ್ರಾಣಿಗಳಿಗೂ ಹಿಂಸೆ ಮಾಡದಿರುವುದೇ ಉತ್ತಮ ಧರ್ಮವೆಂದು ಹೇಳಲ್ಪಡುವುದು. ಇದು ಎಲ್ಲರಿಗೂ ನಿರ್ಭಯವಾದ ಧರ್ಮವು, ಯಾರಿಗೇ ಆದರೂ ನಿರ್ಭಯವಾದ ಧರ್ಮವು ಎಲ್ಲಕ್ಕಿಂತಲೂ ಉತ್ತಮವಾದುದು. ಧರ್ಮಕ್ಕೆ ಇದೇ ಮುಖ್ಯ ಲಕ್ಷಣವು. ತತ್ವಜ್ಞರಾದ ವೃದ್ಧರು ಜ್ಞಾನವೇ ಮೋಕ್ಷ ಸಾಧಕ ಎನ್ನುವರು. ಶುದ್ಧ ಜ್ಞಾನದಿಂದ ಸಮಸ್ತ ಪಾಪಗಳು ಬಿಟ್ಟು ಹೋಗುವವು. ಇದೊಂದೂ ಇಲ್ಲದೆ ಹಿಂಸಾಪರರಾಗಿ ನಾಸ್ತಿಕ್ಯದಲ್ಲಿ ಪ್ರವರ್ತಿಸಿ ಲೋಭ ಮೋಹದಿಂದ ಕೂಡಿದವರು ನರಕದಲ್ಲಿ ಬೀಳುವರು. ಹಾಗಿಲ್ಲದೆ ಫಲೋದ್ದೇಶದಿಂದ ಯಾರು ಯಾಗಾದಿ ಸತ್ಕರ್ಮಗಳನ್ನು ಮಾಡುವರೋ ಅವರು ಆ ಲೋಕದಲ್ಲಿ ತಿರುಗಿ ಹುಟ್ಟುತ್ತಾ ಅನೇಕ ಭೋಗಗಳನ್ನು ಅನುಭವಿಸುತ್ತಿರುವರು. ಯಾರು ಫಲಾಪೇಕ್ಷೆ ಇಲ್ಲದೆ ಶ್ರದ್ಧೆಯಿಂದ ಕರ್ಮಗಳನ್ನು ನಡೆಸುವರೋ ಅವರೇ ತತ್ವವನ್ನು ತಿಳಿದವರು. ಎಲೈ ಮಹರ್ಷಿಗಳೇ, ಇನ್ನು ಸತ್ವಕ್ಕೂ ಕ್ಷೇತ್ರಜ್ಞನಿಗೂ ಇರುವ ಸಂಬಂಧವನ್ನು, ವಿಯೋಗವನ್ನು ಕುರಿತು ಹೇಳುವೆನು. ಸತ್ವಕ್ಕೂ ಕ್ಷೇತ್ರಜ್ಞನಿಗೂ ಇರುವ ಸಂಬಂಧವು ವಿಷಯಕ್ಕೂ ವಿಷಯಿಗೂ ಇರುವ ಸಂಬಂಧ ಎನಿಸುವುದು. ಸತ್ವವೆಂಬುದು ವಿಷಯವು, ಪುರುಷನು ವಿಷಯೇ ಎನಿಸುವನು. ಅತ್ತಿಯ ಹಣ್ಣಿಗೂ ಅದರೊಳಗಿನ ಹುಳಗಳಿಗೂ ಇರುವ ಸಂಬಂಧದಂತೆ ಇದು ಉದಾಹರಿಸಲ್ಪಟ್ಟಿರುವುದು. ಅಚೇತನವೆನಿಸಿದ ಸತ್ವವು ಅತ್ತಿಯ ಹಣ್ಣಿನಂತಿದ್ದು ತನ್ನನ್ನು ಭುಜಿಸುವವನನ್ನು ತಾನು ತಿಳಿಯಲಾರದು. ಯಾವನು ಆ ಹಣ್ಣಿನೊಳಗಿನ ಹುಳುವಿನಂತೆ ಭುಜಿಸುವವನನ್ನು, ಭುಜಿಸಲ್ಪಡುವುದನ್ನು ತಿಳಿಯಬಲ್ಲನೋ ಅವನೇ ಕ್ಷೇತ್ರಜ್ಞನು. ಸತ್ಯವೆಂಬುದು ಅನಿತ್ಯವಾದುದು, ದ್ವಂದ್ವದಿಂದ ಕೂಡಿದುದು. ಕ್ಷೇತ್ರಜ್ಞನಾದರೂ ದ್ವಂದ್ವವಿಲ್ಲದವನು, ಅಂಶವಿಲ್ಲದವನು, ನಿತ್ಯನು, ನಿರ್ಗುಣ ಸ್ವರೂಪನು. ಅವನು ತಾನು ಸದಾ ಸಮನಾಗಿ ಅದರ ಚಿಹ್ನೆಗಳನ್ನು ಮಾತ್ರ ಅನುಸರಿಸುತ್ತಾ ಎಲ್ಲ ಕಡೆಯೂ ನೆಲೆಗೊಂಡಿರುವನು. ತಾವರ ಎಲೆಯ ನೀರನ್ನು ಹೇಗೋ ಹಾಗೆ ಸತ್ವದೊಡನೆ ಅವನು ಸಂಬಂಧಿಸುವುದಿಲ್ಲ. ಎಲ್ಲ ಗುಣಗಳಿಂದ ಕೂಡಿದ್ದರೂ ಅವುಗಳಿಂದ ನಿರ್ಲಿಪ್ತನಾಗಿರುವನು. ಆದರೂ ಸತ್ವವೂ ಆ ಪುರುಷನೂ ಸೇರಿ ಒಂದೇ ದ್ರವ್ಯದಂತೆ ಇರುವುದು. ಸತ್ವವೆಂಬುದು ಒಬ್ಬ ಪುರುಷನಲ್ಲಿ ಒಂದು ದ್ರವ್ಯಕ್ಕೂ ಒಬ್ಬ ಕರ್ತೃವಿಗೂ ಇರುವ ಸಂಬಂಧದಂತೆ ಇರುವುದು. ಒಬ್ಬನು ಕತ್ತಲೆಯಲ್ಲಿ ಒಂದು ದೀಪವನ್ನು ಹಿಡಿದುಕೊಂಡು ಹೋಗುವ ಹಾಗೆ ಪುರುಷನು ಸತ್ವಗುಣವೆಂಬ ದೀಪದೊಡನೆ ಮುಂದುವರಿಯುವನು. ಎಣ್ಣೆ ಬತ್ತಿಗಳೆರಡೂ ಇರುವವರೆಗೆ ದೀಪವು ಉರಿಯುತ್ತಿದ್ದು ಅವು ತೀರಿದೊಡನೆ ಆ ಪ್ರಕಾಶವು ಹೋಗುವಂತೆಯೇ ವ್ಯಕ್ತವಾದ ಸತ್ವಗುಣವು ಬತ್ತಿಯಾಗಿಯೂ ಪುರುಷನು ಎಣ್ಣೆಯಾಗಿಯೂ ಉದಾಹರಿಸಲ್ಪಡುವವು. ಮತ್ತೊಂದು ವಿಷಯವನ್ನು ಹೇಳುವೆನು, ಚೆನ್ನಾಗಿ ಅವಧರಿಸಿರಿ. ಕೆಟ್ಟ ಬುದ್ಧಿಯುಳ್ಳವನು 1000 ಮಾರ್ಗಗಳಿಂದಲೂ ಸರಿಯಾದ ಬುದ್ಧಿಯನ್ನು ಹೊಂದಲಾರನು. ಬುದ್ಧಿಯುಳ್ಳವನು 4ನೇ 1 ಅಂಶದಿಂದಲಾದರೂ ಅದರಿಂದ ಸುಖವನ್ನು ಪಡೆಯುವನು. ಹೀಗೆ ಧರ್ಮ ಸಂಪಾದನೆಗೆ ಬೇಕಾದ ಮಾರ್ಗವನ್ನು ಉಪಾಯದಿಂದ ತಿಳಿದುಕೊಳ್ಳಬೇಕು. ಆ ಉಪಾಯವನ್ನು ತಿಳಿದ ಮೇಧಾವಿಯೇ ಆತ್ಯಂತಿಕ ಸುಖವನ್ನು ಪಡೆಯುವನು. ಪಾಥೇಯವಿಲ್ಲದೆ, ಅಂದರೆ ಪ್ರಯಾಣದ ಬುದ್ಧಿಯಿಲ್ಲದೆ ಪ್ರಯಾಣಕ್ಕೆ ಹೊರಟವನು ಆಗಾಗ ಎಷ್ಟೋ ಕಷ್ಟಪಡುವನು. ಕೊನೆಗೆ ಮಾರ್ಗ ಮಧ್ಯದಲ್ಲಿ ಸಾಯುವುದು ಉಂಟು. ಅದರಂತೆಯೇ ಕರ್ಮಗಳಿಗೆ ಅನುಸಾರವಾಗಿ ಫಲಾಫಲಗಳು ನಡೆಯುವವು. ಪುರುಷನಿಗೆ ಶ್ರೇಯಸ್ಸೆಂಬುದು ಅವನ ಪುಣ್ಯ ಪಾಪಗಳಿಂದಲೇ ನಿರ್ಧರಿಸಲ್ಪಡುವುದು. ತತ್ವಜ್ಞಾನವಿಲ್ಲದವನ ಗತಿಯನ್ನು ಒಬ್ಬ ಮನುಷ್ಯನು ಹಿಂದೆ ಎಂದೂ ಕಾಣದ ದೀರ್ಘಕಾಲದ ಪ್ರಯಾಣ ಮಾರ್ಗವನ್ನು ಕಾಲು ನಡೆಯಿಂದಲೇ ನಡೆಸುವುದಕ್ಕೆ ಹೋಲಿಸಬಹುದು. ಅದೇ ರೀತಿಯಾಗಿ ಒಳ್ಳೆ ವೇಗವತ್ತಾದ ಕುದುರೆಗಳುಳ್ಳ ರಥದ ಮೇಲೆ ಅದೇ ದಾರಿಯಲ್ಲಿ ಹೋದರೆ ಹೇಗೋ ಹಾಗೆಯೇ ಬುದ್ಧಿವಂತರ ಪ್ರವರ್ತನೆಯು. ಎತ್ತರವಾದ ಬೆಟ್ಟದ ತುದಿಯನ್ನೇರಿ ನಿಂತು ಕೆಳಗೆ ಭೂಮಿಯನ್ನು ನೋಡಬಾರದು.
ಅದು ಅಪಾಯಕರವು. ಅಜ್ಞತೆಯಿಂದ ಕಷ್ಟಪಡುತ್ತಿರುವ ಜೀವನೆಂಬ ರಥಿಕನನ್ನು ಶಾಸ್ತ್ರಜ್ಞಾನವೆಂಬ ರಥದಿಂದಲೇ ನಡೆಸಿಕೊಂಡು ಹೋಗಬೇಕು. ಆ ರಥವು ಹೋಗುವುದಕ್ಕೆ ಅನುಕೂಲವಾದ ದಾರಿ ಇರುವವರೆಗೆ ಅವನು ಆ ರಥದಿಂದಲೇ ಹೋಗುವನು. ಆ ರಥದ ದಾರಿಯೂ ಮುಗಿದು ಹೋದಾಗ ತಿಳುವಳಿಕೆಯುಳ್ಳವನು ಆ ರಥವನ್ನು ಬಿಟ್ಟು ತಾನೇ ನಡೆದು ಹೋಗುವನು. ಹೀಗೆ ತತ್ವಯೋಗದ ವಿಧಿಯನ್ನು ತಿಳಿದವನು, ಮೇಧಾವಿಯು ಗುಣಜ್ಞನೂ ಆದವನು ತನಗೆ ತಾನೇ ತಿಳಿದುಕೊಂಡು ಮುಂದೆ ಮುಂದೆ ಉತ್ತಮವಾದ ಸ್ಥಾನವನ್ನು ಪಡೆಯಬೇಕು. ಅಜ್ಞನಾದವನೊಬ್ಬನು ಭಯಂಕರವಾದ ದೊಡ್ಡ ಸಮುದ್ರವನ್ನು ದಾಟುವುದಕ್ಕಾಗಿ ತೆಪ್ಪ ಮೊದಲಾದ ಸಾಧನಗಳೊಂದು ಇಲ್ಲದೆ ಕೈಗಳಿಂದಲೇ ಈಜುವುದಕ್ಕೆ ಪ್ರಯತ್ನಿಸಿದರೆ ಸಂದೇಹವಿಲ್ಲದೆ ಅವನು ಹಾನಿಯನ್ನು ಹೊಂದುವನು. ಒಳ್ಳೆಯ ಬುದ್ಧಿಶಾಲಿಯಾದರೂ ಒಳ್ಳೆಯ ತುಡುಪುಗಳುಳ್ಳ ದೋಣಿಯ ಸಹಾಯದಿಂದ ಶ್ರಮವಿಲ್ಲದೆ ಮತ್ತು ಬೇಗನೆ ಸಮುದ್ರವನ್ನು ದಾಟುವನು. ಜಲಾಶಯದ ಮತ್ತೊಂದು ದಡವನ್ನು ಸೇರಿದ ಮೇಲೆ ಹಡಗನ್ನು, ಅದರಲ್ಲಿ ಮಮತೆಯನ್ನು ಬಿಟ್ಟು ಹೋಗುವನಲ್ಲವೇ? ಇಲ್ಲಿಯೂ ಅದೇ ದೃಷ್ಟಾಂತವನ್ನು ತೆಗೆದುಕೊಳ್ಳಬಹುದು. ಇದಕ್ಕೆ ಹಿಂದಿನ ದೃಷ್ಟಾಂತದಲ್ಲಿ ರಥದ ಪ್ರಯಾಣವನ್ನು ಕಾಲ್ನಡೆಯ ಪ್ರಯಾಣವನ್ನು ಹೋಲಿಸಿದೆವಲ್ಲವೇ? ಅದರಂತೆಯೇ ಈ ಜಲಪ್ರಯಾಣದಲ್ಲಿಯೂ ನೀರನ್ನು ದಾಟಿದ ಮೇಲೆ ಹಡಗಿನಲ್ಲಿ ಮಮತೆಯನ್ನು ಬಿಟ್ಟು ತನಗೆ ತಾನೇ ನಡೆದು ಹೋಗಬೇಕು. ನೀರನ್ನು ದಾಟಿದ ಮೇಲೆಯೂ ಬೆಸ್ತನಂತೆ ಆ ಹಡಗಿನಲ್ಲಿ ಮಮತೆಯನ್ನಿಟ್ಟವನು ಮುಂದೆ ಹೋಗಲಾರದೆ ಅಲ್ಲಿಯೇ ನಿಂತು ಕಳವಳಿಸಬೇಕಾಗುವುದು. ಹಡಗಿನಲ್ಲಿ ಕುಳಿತು ಭೂಮಿಯ ಮೇಲೆ ಹೋಗಲು ಸಾಧ್ಯವಿಲ್ಲ, ಹಾಗೆಯೇ ರಥವನ್ನೇರಿ ನೀರಿನಲ್ಲಿ ಸಂಚರಿಸುವುದು ಸಾಧ್ಯವಿಲ್ಲ. ಇದೇ ರೀತಿಯಾಗಿ ಆಯಾ ಆಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಮಾಡಿಯೇ ಸಿದ್ಧಿಯನ್ನು ಪಡೆಯಬೇಕಲ್ಲದೆ ಒಂದು ಆಶ್ರಮದಲ್ಲಿ ಇರುವವನು ಮತ್ತೊಂದು ಆಶ್ರಮ ಧರ್ಮವನ್ನು ಅನುಸರಿಸಬಾರದು. ಒಂದು ವರ್ಣದವನು ಮತ್ತೊಂದು ವರ್ಣದವನನ್ನು ಅನುಕರಿಸಬಾರದು. ಲೋಕದಲ್ಲಿ ಅವರವರು ಮಾಡಿದ ಕರ್ಮವು ಅದಕ್ಕೆ ತಕ್ಕ ಫಲವನ್ನೇ ಕೊಡುವುದು. ಯಾವುದು ಶಬ್ದ ರೂಪ ರಸ ಗಂಧ ಸ್ಪರ್ಶಗಳಿಲ್ಲದೆ ಮನಸ್ಸಿನಿಂದಲೂ ಬುದ್ಧಿಯಿಂದಲೂ ಅರಿಯುವುದಕ್ಕೂ ಸಾಧ್ಯವಿಲ್ಲದಿರುವುದೋ ಅದನ್ನು ಪ್ರಧಾನವೆನ್ನುವರು. ಅದನ್ನೇ ಅವ್ಯಕ್ತವೆಂದು ಹೇಳುವರು. ಅವ್ಯಕ್ತದ ಗುಣವು ಮಹತ್ತತ್ವವು, ಮಹತ್ತತ್ವದ ಗುಣವು ಅಹಂಕಾರವು. ಅವ್ಯಕ್ತದ ಕಾರ್ಯವು ಮಹತ್ತತ್ವವೆಂದು, ಮಹತ್ತತ್ವದ ಕಾರ್ಯವು ಅಹಂಕಾರವೆಂದು, ಅಹಂಕಾರದಿಂದ ಮಹಾಭೂತಗಳು ಉಂಟಾದುವೆಂದು ತಿಳಿಯಿರಿ. ಶಬ್ದಾದಿ ವಿಷಯಗಳು ಆ ಭೂತಗಳ ಗುಣಗಳು. ಅವ್ಯಕ್ತವೆಂಬುದು ಒಂದು ಬಗೆಯಲ್ಲಿ ಕಾರಣವಾಗಿಯೂ ಇನ್ನೊಂದು ಬಗೆಯಲ್ಲಿ ಕಾರ್ಯವಾಗಿಯೂ ಇರುವಂತೆಯೇ ಮಹತ್ತತ್ವವು ಕಾರಣವಾಗಿಯೂ ಕಾರ್ಯವಾಗಿಯೂ ಇರುವುದು. ಬೀಜದಂತಿರುವ ಅಹಂಕಾರ ತತ್ವದಿಂದ ಸೃಷ್ಟಿಯು ಉಂಟಾಯಿತು. ಅದರಿಂದ ಉಂಟಾದ ಮಹಾಭೂತಗಳು ಕಾರಣವಾಗಿಯೂ ಕಾರ್ಯವಾಗಿಯೂ ಇವೆ. ಇದರಲ್ಲಿರುವ ಕೆಲವು ವಿಶೇಷಗಳನ್ನು ತಿಳಿಸುವೆನು ಕೇಳಿರಿ. ಆಕಾಶದಲ್ಲಿ ಶಬ್ದವೆಂಬುದೊಂದೇ ಗುಣವು. ವಾಯುವಿನಲ್ಲಿ ಶಬ್ದ ಸ್ಪರ್ಶಗಳೆಂಬ 2 ಗುಣಗಳುಂಟು. ತೇಜಸ್ಸಿನಲ್ಲಿ ಶಬ್ದ ಸ್ಪರ್ಶ ರೂಪಗಳೆಂಬ 3 ಗುಣಗಳುಂಟು. ನೀರಿನಲ್ಲಿ ರಸವೆಂಬ 4ನೆಯ ಗುಣವು ಸೇರುವುದು. ಚರಾಚರ ಪ್ರಾಣಿಗಳಿಗೆಲ್ಲ ಆಧಾರವಾಗಿ ಪುಣ್ಯ ಪಾಪಗಳಿಗೆ ಸ್ಥಾನವಾದ ಭೂಮಿಯಲ್ಲಿ 5 ಗುಣಗಳು ಇರುವುದೆಂದು ತಿಳಿಯಿರಿ. ಆದರೆ ಭೂಮಿಯಲ್ಲಿ ಗಂಧಗುಣವು ಪ್ರಧಾನವಾದುದು. ಆ ಗಂಧದಲ್ಲಿಯೂ ಹಲವು ವಿಧಗಳುಂಟು. ಇಷ್ಟ, ಅನಿಷ್ಟ, ಮಧುರ, ಆಮ್ಲ, ಕಟು, ನಿರಹಾರಿ, ಸಂಹತ, ಸ್ನಿಗ್ಧ, ರೂಕ್ಷ, ವಿಷದಗಳೆಂದು ಗಂಧದಲ್ಲಿ 10 ಬಗೆ. ಶಬ್ದ ಸ್ಪರ್ಶ ರೂಪ ರಸಗಳೆಂಬುವು ಜಲದಲ್ಲಿರುವ ಗುಣಗಳು. ಜಲದ ಮುಖ್ಯ ಗುಣವೆನಿಸಿದ ರಸದಲ್ಲಿಯೂ ಹಲವು ಭೇದಗಳಿವೆ. ಹುಳಿ, ಸಿಹಿ, ಖಾರ, ಒಗಚು, ಕಹಿ, ಉಪ್ಪು ಎಂಬಿ 6 ಭೇದಗಳುಂಟು. ಶಬ್ದ ಸ್ಪರ್ಶ ರೂಪಗಳು 3 ತೇಜಸ್ಸಿನ ಗುಣಗಳು. ಅವುಗಳಲ್ಲಿ ರೂಪವು ಅದರ ಪ್ರಧಾನ ಗುಣವೆನಿಸಿದೆ. ಆ ರೂಪದಲ್ಲಿಯೂ ಹಲವು ವಿಧಗಳುಂಟು. ಶುಕ್ಲ, ಕೃಷ್ಣ, ಪೀತ, ನೀಲ, ರಕ್ತ, ಅರುಣಗಳೆಂಬ 6 ವರ್ಣಗುಣಗಳು. ಹ್ರಸ್ವ, ದೀರ್ಘ, ಕೃಶ, ಸ್ಥೂಲ, ಚತುರಶ್ರ, ವರ್ತುಲಗಳೆಂಬ 6 ಆಕೃತಿ ಭೇದಗಳು ಸೇರಿ ರೂಪದಲ್ಲಿ 12 ವಿಧಗಳು. ವಾಯುವಿನಲ್ಲಿ ಶಬ್ದ ಸ್ಪರ್ಶಗಳೆಂಬ 2 ಗುಣಗಳಿವೆ. ಸ್ಪರ್ಶವು ವಾಯುವಿನ ಮುಖ್ಯ ಗುಣವು. ಆ ಸ್ಪರ್ಶದಲ್ಲಿ ಶೀತ, ಉಷ್ಣ, ಸುಖ, ದುಃಖ, ಮೃದು, ಕಠಿಣ, ನುಣುಪು, ಒರಟು, ಜಿಡ್ಡು, ಪಿಚ್ಚಿಲ, ದಾರುಣ, ಮೃದು ಎಂಬ 12 ಬಗೆಗಳುಂಟು. ಆಕಾಶಕ್ಕೆ ಶಬ್ದವೆಂಬ ಒಂದೇ ಗುಣವೆಂದು ತತ್ವದರ್ಶಿಗಳು ಹೇಳುವರು. ಆ ಶಬ್ದಕ್ಕೂ ಹಲವು ಗುಣಭೇದಗಳುಂಟು. ಷಡ್ಜ, ಋಷಭ, ಗಾಂಧಾರ, ಮಧ್ಯಮ, ಪಂಚಮ, ದೈವತ, ನಿಷಾದಗಳೆಂಬ 7 ಸ್ವರಭೇದಗಳು. ಇಷ್ಟ, ಅನಿಷ್ಟ, ಸಂಹತ, ಪ್ರತಿಭಾನಗಳೆಂಬ ಇತರ ಭೇದಗಳು ಇವೆ.
ಪಂಚಭೂತಗಳಲ್ಲಿ ಆಕಾಶವೇ ಮೇಲಾದುದು, ಅಹಂಕಾರವು ಅದಕ್ಕೂ ಮೇಲಾದುದು, ಅಹಂಕಾರಕ್ಕಿಂತಲೂ ಮೇಲೆನಿಸಿದುದು ಬುದ್ಧಿ, ಬುದ್ಧಿಗಿಂತಲೂ ಮೇಲಾದುದು ಆತ್ಮವು, ಆತ್ಮನಿಗಿಂತಲೂ ಅವ್ಯಕ್ತವೂ ಮೇಲಾದುದು, ಅವ್ಯಕ್ತಕ್ಕಿಂತಲೂ ಮೇಲಾದವನು ಪರಮ ಪುರುಷನು. ಪ್ರಾಣಿಗಳ ಹಾನಿ ವೃದ್ಧಿಗಳನ್ನು, ಕರ್ಮಗಳ ಗತಿಯನ್ನು ತಿಳಿದವನು, ಎಲ್ಲ ಪ್ರಾಣಿಗಳಿಗೆ ಅಂತರಾತ್ಮನೂ ಆದ ಆ ಪರಮ ಪುರುಷನನ್ನು ಹೊಂದಿದವನು ಶಾಶ್ವತವಾದ ನೆಲೆಯನ್ನು ಹೊಂದುವನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 50ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.